ರೇವಣ್ಣಪರ ವಕೀಲ ಸಿ.ವಿ. ನಾಗೇಶ್ ಅವರು ಪ್ರಬಲ ವಾದವನ್ನ ಮಂಡಿಸೋದನ್ನ ಮುಂದುವರಿಸ್ತಾ ಇದ್ದಾರೆ. ರಹಸ್ಯ ಸ್ಥಳದಲ್ಲಿ ದೂರಿಗೆ ಸಂತ್ರಸ್ತೆಯ ಸಹಿ ಹಾಕಿಸಿರೋದ್ರ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ. ದಾಖಲೆಗಳ ಪ್ರಕಾರ ಸಂತ್ರಸ್ತೆ ಮಾನಸಿಕವಾಗಿ ದೈಹಿಕವಾಗಿ ಜರ್ಜರಿತವಾಗಿದ್ದಾರೆ ಅಂತ ಮಾಹಿತಿ ಇದೆ. ಹೊಳೆ ನರಸೀಪುರದಲ್ಲಿರುವ ಇನ್ಸ್ಪೆಕ್ಟರ್ಗೆ ಬೆಂಗಳೂರಿನಲ್ಲಿರುವಂತಹ ಮಹಿಳೆ ಜರ್ಜರಿತವಾಗಿರೋ ಬಗ್ಗೆ ಹೇಗೆ ಗೊತ್ತಾಯ್ತು ಅಂತ ಕ್ವೆಶ್ಚನ್ ಅನ್ನ ರೈಸ್ ಮಾಡ್ತಾ ಇದ್ದಾರೆ. ಗೌಪ್ಯ ಸ್ಥಳಕ್ಕೆ ಹೋಗಿ ಸಿದ್ಧಪಡಿಸಿದ ರೆಡಿಮೇಡ್ ಆಗಿ ಇದ್ದಂತಹ ದೂರಿಗೆ ಸಹಿ ಹಾಕಿಸೋ ಕೆಲಸ ಇಲ್ಲಾಗಿದೆ ಅನ್ನೋದು ಸಿ.ವಿ. ನಾಗೇಶ್ ಅವರ ಮಾತು. ಸಂತ್ರಸ್ತೆಗೆ ಯಾಕೆ ಭಯ ಇತ್ತು ಅನ್ನೋ ಪ್ರಶ್ನೆಯನ್ನ ಎತ್ತಿದ್ದಾರೆ. ಗೌಪ್ಯ ಸ್ಥಳಕ್ಕೆ ಸಂತ್ರಸ್ತೆಯನ್ನ ಯಾಕೆ ಕರೆದೊಯ್ದ್ರು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ರೇಸ್ ಆಗಿದೆ. ಪೊಲೀಸರು ಸಮರ್ಥರಲ್ವಾ ಹಾಗಾದ್ರೆ ಅಂತ ಪೊಲೀಸರ ಕಾರ್ಯಕ್ಷಮತೆ ಹಾಗೂ ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಅವ್ರ ಪ್ರಕಾರ ಇರುವಂತಹ ಲೋಪದೋಷಗಳನ್ನ ಎತ್ತಿ ಹಿಡಿಯೋ ಕೆಲಸವನ್ನ ಈ ಪ್ರಕರಣದಲ್ಲೂ ಮಾಡಿದ್ದಾರೆ. ನೆನಪಿರಿ ನಿಮ್ಗೆ, ಲಾಸ್ಟ್ ಪ್ರಕರಣದಲ್ಲಿ ರೇವಣ್ಣ ಅವರಿಗೆ ಜಾಮೀನು ಸಿಗಬೇಕಾದ್ರೆ ಇದೇ ರೀತಿ ತನಿಖೆಯಲ್ಲಿ ಆದಂತಹ ಕೆಲವು ಲೂಪ್ ಹೋಲ್ಸ್ ಅನ್ನ ಕೋರ್ಟ್ ಗಮನಕ್ಕೆ ತಂದು ಕೋರ್ಟ್ಗೆ ಹೋದ್ ಕನ್ವಿನ್ಸ್ ಆಗಿ ಅವ್ರಿಗೆ ಜಾಮೀನು ಸಿಕ್ಕಿದ್ದು. ಸೊ ಅದೇ ಪ್ಯಾಟರ್ನ್ ಸಿ.ವಿ. ನಾಗೇಶ್ ಅವರ ವಾದದಲ್ಲಿ ಇಲ್ಲೂ ಕಂಡು ಬರ್ತಾ ಇದೆ. ದೂರನ್ನ ತಿದ್ದುಪಡಿ ಮಾಡಿ ತಮಗೆ ಬೇಕಾದಂತೆ ಮಾಡಿಕೊಂಡಿದ್ದಾರೆ. ಇದು ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್ ಅವರು ತಮ್ಮ ವಾದ ಮಂಡನೆ ಸಂದರ್ಭದಲ್ಲಿ ಎತ್ತಿದ ಪ್ರಶ್ನೆಗಳಾಗ್ತಾ ಇದೆ. ತನಿಖೆಯ ವೈಖರಿ, ಎಫ್ಐಆರ್ನ ಮಾಹಿತಿ, ಎಫ್ಐಆರ್ನಲ್ಲಿ ಉಲ್ಲೇಖಿತವಾಗಿರುವಂತಹ ಮಾಹಿತಿ ಬಗ್ಗೆ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾರೆ ಹಿರಿಯ ವಕೀಲ ನಾಗೇಶ್ ಅವರು. ಅದರಲ್ಲೂ ಪೊಲೀಸರ ಕಾರ್ಯಕ್ಷಮತೆ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆ ಎತ್ತಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಒಂದು ಇಂಟ್ರೆಸ್ಟಿಂಗ್ ಅನ್ಸಿದ್ ನನಗೆ, ಲಾಸ್ಟ್ ಟೈಮ್ ರೇವಣ್ಣ ಅವ್ರಿಗೆ ಜಾಮೀನು ಸಿಕ್ಕ ಪ್ರಕರಣದಲ್ಲೂ ಸಿ.ವಿ. ನಾಗೇಶ್ ಅವರು ಎಫ್ಐಆರ್ ನಲ್ಲಿ ಇದ್ದಂತಹ ಕೆಲವು ಅಂಶಗಳು ಅಥವಾ ಪೊಲೀಸ್ ತನಿಖೆಯಲ್ಲಿ ಇದ್ದಂತಹ ಲೂಪ್ ಹೋಲ್ಸ್ ಗಳನ್ನ ಸರ್ಕಾರದ ಅಲ್ಲಿ ಕೋರ್ಟ್ ನ ಗಮನಕ್ಕೆ ತಂದಿದ್ರು. ಆ ಮೂಲಕ ಒಂದು ಕನ್ವಿನ್ಸಿಂಗ್ ಆದಂತಹ ವಾದವನ್ನ ಮಂಡನೆ ಮಾಡಿದ್ರು. ಸೇಮ್ ಪ್ಯಾಟರ್ನ್ ಇಲ್ಲೂ ಫಾಲೋ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ನಿಜ ಮಮತಾ, ಕಳೆದ ಎಫ್ಐಆರ್ನಲ್ಲಿ ಅಂದರೆ ಎಚ್.ಡಿ. ರೇವಣ್ಣ ಅವರಿಗೆ ಈ ಹಿಂದೆ ದಾಖಲಾಗಿದ್ದಂತಹ ಕೆ.ಆರ್. ನಗರದ ಕಿಡ್ನಾಪ್ ಪ್ರಕರಣದಲ್ಲಿ ಇದೇ ಸಿ.ವಿ. ನಾಗೇಶ್ ರವರು ಎಫ್ಐಆರ್ನಲ್ಲಿನ ಲೋಪದೋಷಗಳನ್ನು ಹಿಡಿದು ವಾದವನ್ನು ಮಂಡನೆ ಮಾಡಿದರು. ಅಲ್ಲೂ ಕೂಡ ಒಂದು ಅಂಶವನ್ನು ಉಲ್ಲೇಖ ಮಾಡಿದರು. ಅಲ್ಲಿ ಸತೀಶ್ ಬಾಬಣ್ಣ ಏಟು ಆರೋಪಿ, ಆತನನ್ನು ಮಧ್ಯಾಹ್ನವೇ ಪೊಲೀಸರು ಬಂದು ಕರ್ಕೊಂಡೋಗಿದ್ರು. ಅದು ನಮ್ಮ ಹತ್ರ CCTV ಇದೆ, ತಾವು ಪರ್ಮಿಷನ್ ಕೊಟ್ಟರೆ ನಾವು ಆ CCTVಯನ್ನು ಈ ಓಪನ್ ಕೋರ್ಟ್ನಲ್ಲಿ ಪ್ರದರ್ಶನ ಮಾಡುತ್ತೀನಿ. ಆದರೆ ಆ ರಾತ್ರಿ ಎಫ್ಐಆರ್ ಆಗಿದ್ದು ಅವತ್ತಿನ ರಾತ್ರಿ 9:05ಕ್ಕೆ. ಇಲ್ಲಿಗೆ ಗೊತ್ತಾಗ್ತಿದೆ ಯಾವ ರೀತಿಯಾದಂತಹ ಪಿತೂರಿ ನಡೆದಿದೆ ಅನ್ನೋ ನಿಟ್ಟಿನಲ್ಲಿ ಅವತ್ತು ಇದೇ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡನೆ ಮಾಡಿದ್ರು. ಇಲ್ಲೂ ಕೂಡ ಎಫ್ಐಆರ್ನಲ್ಲಿನ ಲೋಪದೋಷಗಳನ್ನು ಹಿಡಿದು ಇದೀಗ ವಾದ ಮಂಡನೆಯನ್ನ ಸಿ.ವಿ. ನಾಗೇಶ್ ಅವರು ಮಾಡ್ತಿದ್ದಾರೆ. ಇಲ್ಲಿ ಪೊಲೀಸರು ಸಮರ್ಥರಲ್ವಾ? ಅವತ್ತು ಯಾರೋ ಅಂದರೆ ಆ ಪೊಲೀಸರು ಸಂತ್ರಸ್ತ ಮಹಿಳೆ ಬೆಂಗಳೂರಿನಲ್ಲಿದ್ದಾಳೆ ಅಂತೇಳಿ ಬಂದು ಅಥವಾ ಎಲ್ಲೋ ಮೊದಲೇ ಸಿದ್ಧಪಡಿಸ್ತಿದ್ದಂತಹ ಒಂದು ಜಾಗಕ್ಕೆ ಕರೆದೊಯ್ದು ಸಿದ್ಧಪಡಿಸಲಾಗಿದ್ದಂತಹ ಆ ಒಂದು ಕಂಪ್ಲೇಂಟ್ಗೆ ಆ ಮಹಿಳೆಯಿಂದ ದೂರನ್ನ ಪಡೆದುಕೊಂಡು ಬಂದು ಇವರ ಎಫ್ಐಆರ್ ಅನ್ನ ಹಾಕ್ತಾರೆ. ಹಾಗಾದ್ರೆ ಆ ಸಂತ್ರಸ್ತೆ ಹೇಳಿಕೆಯನ್ನು ಕೊಡುವಷ್ಟು ಧೈರ್ಯವಂತಳು ಅಥವಾ ಸಬಲಳು ಆಗಿರ್ಲಿಲ್ವಾ? ಯಾಕೆ ಇಲ್ಲಿ ಪೊಲೀಸರು ಈ ರೀತಿಯಾದಂತಹ ಕ್ರಮವನ್ನ ಅನುಸರಿಸಿದ್ರು? ಈ ಎಫ್ಐಆರ್ ಆಗಿ ಪೊಲೀಸರ ಪ್ರಕಾರವೇ ಈ ಘಟನೆ ನಡೆದು 4.5 ವರ್ಷಗಳು ಕಳೆದೋಗಿದೆ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ಈ 4.5 ವರ್ಷಗಳಿಂದ ಇವರು ಏನ್ ಮಾಡ್ತಿದ್ರು ಅನ್ನೋ ಒಂದು ಪ್ರಶ್ನೆಯನ್ನ ಇದೀಗ ಸಿ.ವಿ. ನಾಗೇಶ್ ಅವರು ಎತ್ತಿರೋದು. ಹೀಗಾಗಿಯೇ ಎಫ್ಐಆರ್ ನಲ್ಲಿನ ಲೋಪದೋಷಗಳನ್ನ ಹಿಡ್ಕೊಂಡು ಇದೀಗ ಪ್ರತಿವಾದವನ್ನ ಇದೀಗ ಸಿ.ವಿ. ನಾಗೇಶ್ ಅವರು ಮಾಡ್ತಿದ್ದಾರೆ ಮಮತಾ. ಇನ್ನೂ ಕೂಡ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ನಡೀತಿದೆ ಮಮತಾ.